ಯಾವ ಸೆಲೆಕ್ಟ್ ಮಾಡಿದ್ರು ನಿನಗೇನೆ. ಎರಡಕ್ಕೂ ಕರ್ಕೊಂಡು ಹೋಗ್ಬಿಡಿ. ಗೊತ್ತಿಲ್ಲ ಕ್ಯಾಮ್ರಾ ಒರೆಸಿಲ್ಲ ಅನ್ಸುತ್ತೆ. ಹೆಂಗೆ ಹೋಗ್ಬಿಡ್ತಿದ್ದಾರೆ. ಇವಾಗ ಇದಕ್ಕೆ ಹೋಗ್ತಿದ್ದೀವಿ ಹೊರಗಡೆ ಊಟಕ್ಕೆ. ನಾಳೆ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಗೊತ್ತಾ, ವಾರ ಪೂರ್ತಿ ಇಬ್ರು ಕೆಲಸ ಮಾಡಿರ್ತೀವಿ, ಇಬ್ರು ಊಟ ಇರುತ್ತೆ. ಅವಾಗ ನಿಮ್ಮ ಪಾರ್ಟ್ನರ್ನ ಆಚೆ ಕರ್ಕೊಂಡು ಹೋಗೋದು ಇಲ್ಲ ಶಾಪಿಂಗ್. ಕಾಸ್ಟ್ಲಿ ಐಟಮ್ಸ್ ಏನು ಕೇಳಲ್ಲ, ಚಿಕ್ಕದೇ ಆದ್ರೂ ಕೊಡಿಸಿ ಖುಷಿ ಪಡ್ತಾರೆ. ನೀವು ಕೇಳೇ ಇರೋದಿಲ್ಲ ಅನಿಸುತ್ತೆ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಗೆ ಏನು ಇಷ್ಟ ಅಂತ. ಕೇಳಿ ನೋಡಿ, ಆ ಚೇಂಜಸ್ಸು ನಿಮಗೆ ಗೊತ್ತಾಗತ್ತೆ. ಏನಂತೀರಾ? ನಿಜ, ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಾ, ಪುಟ್ಟ ವಿಷಯಗಳಿರುತ್ತಲ್ಲ, ತುಂಬ ಖುಷಿ ಕೊಡುತ್ತೆ. ಇದರಲ್ಲಿ ಸ್ಟೋರೇಜ್ ಡಿಲೀಟ್ ಮಾಡಿಲ್ಲ, ಸ್ಟೋರೇಜ್ ಡಿಲೀಟ್ ಮಾಡು ಫಸ್ಟ್. ಬನ್ನಿ ನೋಡಿ. ಇವಳು ಊಟಕ್ಕೆ ಕರ್ಕೊಂಡು ಬಂದ್ಬಿಟ್ಟು ನಮಗೆ ಹೊಟ್ಟೆ ಹಸಿತಿದೆ. ನಡಿ ಬೇಗ. ನನಗೂ ಹೊಟ್ಟೆ ಹಸಿತಿದೆ, ಬೇಗ ಬನ್ನಿ. ನಿಧಾನಕ್ಕೆ ಬರ್ತಾರೆ ನೋಡಿ. ಇಲ್ಲಿ ನಾನು ಎಷ್ಟು ಬೇಗ ಹೋಗ್ತಿದ್ದೀನಿ. ಬಾರಿ ಹೋಗ್ತಿದ್ಯಾ, ಓಡು. ಬನ್ನಿ ಬೇಗ ಹೋದ್ರೆ ಕೊಟ್ಟಿದ್ದ ದುಡ್ಡಿಗೂ ತಟ್ಟನಾಗ ತಿನ್ಬೋದು. ಪರವಾಗಿಲ್ಲ, ಸಾಕು ನಡಿ. ಇಲ್ಲ ಇದು ಬಂತು, ಇಲ್ಲಿ ಯಾವ್ದು ತಗೋತಿದ್ಯಾ? ತೋರಿಸು. ಯಾವುದು? ಕೋಝಿ ಮಲ್ಲಿ ಚಾರು. ಹೊಸೈ ಏನೇ ಅದು? ಚಾರು. ಈ ಕಡೆ ಯಾವುದು? ಕ್ರೀಮ್ ಆಫ್ ಬೋರ್ಕೊಳೈ ಸೂಪ್ ಅಂತ ಇದೆ. ಸ್ವಲ್ಪ ತಗೊಂಡಿರೋ ಟೇಸ್ಟ್ ನೋಡೋಣ. ಸರಿ, ಕಟ್ ಮಾಡ್ತೀನಿ. ಎಷ್ಟು ತಗೋತಿದ್ದೀರಾ ಮೇಡಮ್? ಚಿಲ್ಲಿ ಪನ್ನೀರ್, ಪಾಸ್ತಾ ಮತ್ತು ಇದು ಬಿರಿಯಾನಿ ತಿನ್ನಲ್ಲ. ಫಿಶ್ಶು ಬೇಡ, ಚಿಕನ್ನು. ಯಾವ ಸ್ಟೈಲು? ಹೋಮ್ ಸ್ಟೈಲ್ ಚಿಕನ್. ಏನೇನೋ ಇದೆ, ಹಾಕೋಬಾ. ಟೇಬಲಿಗೆ ಹೋಗೋಣ, ಆಮೇಲೆ ನೋಡೋಣ. ನಮ್ಮ ಅದೃಷ್ಟಕ್ಕೆ ಚಿಕನ್ ಕಬಾಬ್ ಖಾಲಿಯಾಗಿದೆ. ಮೇಡಮ್ ಅವ್ರು ಪಾನಿಪುರಿ ಹೇಳ್ಬಿಟ್ಟು ಬರೋಕ್ಕೆ ಹೋಗವ್ರೆ. ಇಲ್ಲೂ ಪಾನಿಪುರಿ ಬಿಡಲ್ವಲ್ಲೇ ನೀನು? ನಮ್ಮ ಕಬಾಬ್ ಬರಲಿಲ್ವಲ್ಲ, ಇನ್ನೂ ಬರಲಿಲ್ಲ. ಅದು ಬೇರೆ. ಫಿಶ್ಶು ತಿನ್ನಲ್ಲ. ಹೋಗಿ ಈ ಥರ ತುಂಬನೇ ದಿನ ಆಗಿತ್ತು. ಒಂದು ಹುಡುಗಿನ ಕೈ ಹಿಡಿದು ಜೀವನದ ಉದ್ದಕ್ಕೂ ನಡೆಸೋದು ಮೊದಲು ತಂದೆ. ಆನಂತರ ಅವಳ ಕೈ ಹಿಡಿದು ಸಪ್ತಪದಿ ತುಳಿಯೋ ಗಂಡು ಎಂದರೆ ನಂಬಿಕೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ. ಎಷ್ಟೇ ಕಷ್ಟ ಇದ್ದರೂ ನಿಮ್ಮ ಹುಡುಗಿನ ರಾಣಿ ಥರ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ, ಚಿಕ್ಕ ಹೋಟೆಲ್ನಲ್ಲೂ ಕೂಡ ಖುಷಿ ಪಡ್ತಾರೆ. ಕಾಸ್ಟ್ಲಿ ಐಟಮ್ಸೇ ಕೊಡಿಸ್ಬೇಕು ಅಂತ ಏನಿಲ್ಲ. ನೀವು ಹಾಕೋ ಎಫರ್ಟು ಮತ್ತು ನಿಮ್ಮ ಪ್ರಯತ್ನಕ್ಕೆ ಅವರು ಖುಷಿ ಪಡ್ತಾರೆ. ಯಾವಾಗಲಾದರೂ ನಿಮ್ಮ ಪಾರ್ಟ್ನರ್ಗೆ ಏನು ಇಷ್ಟ ಅಂತ ಕೇಳಿಲ್ಲ ಅಲ್ವಾ? ಒಂದ್ಸತಿ ಕೇಳಿ ನೋಡಿ. ಲೈಫು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಬದಲಾವಣೆಗಳು ನಿಮ್ಮ ಲೈಫ್ನಲ್ಲಿ ಬರುತ್ತೆ ಅನ್ನೋದು ನೀವೇ ಅಬ್ಸರ್ವ್ ಮಾಡ್ತೀರಾ. ನಮ್ಮ ಜನ ಹೇಗಿದ್ರು ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ. ಅವ್ರ ಮಾತಿಗೆಲ್ಲ ಕಿವಿ ಕೊಡಕ್ ಹೋಗ್ಬೇಡಿ. ಗಂಡ ಹೆಂಡತಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಿ. ತಕ್ಕಡಿಯ ಎರಡೂ ಕಡೆ ಸಮನಾಗಿ ನಿಲ್ಲಬೇಕೆಂದರೆ ತೂಕ ಸರಿಸಮವಾಗಿ ಇರಬೇಕು. ಹಾಗೆ ಸಂಸಾರ ಸಂತೋಷದಿಂದ ಇರಬೇಕೆಂದರೆ ಗಂಡ ಹೆಂಡತಿ ಇಬ್ಬರು ಪ್ರೀತಿ, ವಾತ್ಸಲ್ಯ, ನಂಬಿಕೆಯಲ್ಲಿ ಸರಿಸಮನಾಗಿ ಇರಬೇಕು. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.